ಶಾಂತಿ ವ್ಯವಸ್ಥೆಯನ್ನು ಹದಗೆಡಿಸುವ ಸುಸಾಹಸಿಗಳಿಗೆ ಆವಾಜು. ನೋಡ್ರಿ ಸ್ವಲ್ಪ ಸರ್ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನಾವು ಸ್ವರಾಜ್ಯ ಸೇನಾ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಕ್ಕೆ ಬಂದೀವಿ. ವಿಷಯ ಏನಪ್ಪ ಅಂತಂದ್ರೆ, ಮೊನ್ನೆ ಹೋಳಿ ಹಬ್ಬದಂದು ಬಣ್ಣದ ಹಬ್ಬ, ಆ ಬಣ್ಣದ ಹಬ್ಬದಾಗ ದಿಲ್ಲಿ ಒಳಗೆ ಸ್ವಲ್ಪ ಬಣ್ಣ ಸಿಡಿದಿದ್ದಕ್ಕಾಗಿ ಏನು ಹಿಂದೂ ಯುವಕನನ್ನು ಹತ್ಯೆ ಮಾಡಲಾಗ್ಯದ. ಇದು ಅತ್ಯಂತ ಖಂಡನಾತ್ಮಕ ವಿಷಯ ಆಗಿದೆ. ಇಂಥ ಘಟನೆಗಳು ನಮ್ಮ ದೇಶದಾಗ ಆಗಬಾರ್ದು. ಇದು ಸರ್ವ ಜನಾಂಗೀಯ ಶಾಂತಿಯ ತೋಟ. ಇದು ಬಸವಣ್ಣನವರ ವಿಚಾರಧಾರೆ ಮ್ಯಾಗ ಹೋಗಬೇಕಾಗಿರುವಂಥ ನಮ್ಮ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಧಾರದ ಮ್ಯಾಗ ಹೋಗಬೇಕಾಗಿರುವಂಥ ಈ ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ತರುಣ್ ಅನ್ನುವಂಥ ಆ ಯುವಕನನ್ನ ಬರ್ಬರವಾಗಿ ಬರೀ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಬರೀ ಬಣ್ಣ ಸಿಡಿದಿದ್ದಕ್ಕಾಗಿ ಹತ್ಯೆ ಮಾಡ್ತಾರಂದ್ರೆ ಇದು ಔರಂಗಜೇಬನ ಮಾನಸಿಕತೆ ಇರುವಂಥ ಜನ. ಇಂಥ ಜನರನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಇಂಥ ಜನರಿಗೆ ಸಮಾಜನೂ ಸಹ ಕ್ಷಮೆ ನೀಡಬಾರ್ದು, ಸಮಾಜನೂ ಸಹ ತಮ್ಮ ಬೆಂಬಲಕ್ಕೆ ನಿಂದಿರಬಾರ್ದು ಅನ್ನೋದು ನನ್ನ ಬೇಡಿಕೆ ಆಗಿದೆ. ಇಂಥವರಿಗೆ ಶೀಘ್ರದಲ್ಲಿ ಆ ತರುಣ್ ಅನ್ನುವಂಥ ಯುವಕನಿಗೆ ನ್ಯಾಯ ಸಿಗಬೇಕು, ಅವ್ರ ಪರಿವಾರಕ್ಕೆ ನ್ಯಾಯ ಸಿಗಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆ ವತಿಯಿಂದ ವಿಜಯಪುರ ಸಮಸ್ತ ಹಿಂದೂಗಳ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೀನಿ. ಏನ ನಮ್ಮ ಭಾರತ ದೇಶದ ಅನ್ನ ನಮ್ಮ ಹಿಂದೂ ಧರ್ಮದ ಯುವಕರಿಗೆ ಏನು ಕೊಲೆ ಮಾಡಿದ್ದಾರೆ ಅದನ್ನ ಬಹಳ ನಾವು ಖಂಡಿಸ್ತೀವಿ. ಯಾಕಂದ್ರೆ ನಮ್ಮ ಸನಾತನಿ ಹಿಂದೂ ಧರ್ಮದ ಒಬ್ಬ ಯುವಕ ನಮ್ಮ ದಲಿತ ಸಮಾಜದ ಒಬ್ಬ ಯುವಕನ್ನ ಕೊಲೆ ಮಾಡಿದ್ದಾರೆ. ಅದು ಬಹಳ ನಮಗ್ ದುಃಖ ಆಗ್ಯದ. ಅದಕ್ಕ ಆ ಏನು ಕೊಲೆ ಮಾಡಿದ್ದಾರೆ ಅವರಿಗೆ ಕಠಿಣ ಕರ್ಮ ತಗೋಬೇಕು, ಅವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಇವತ್ತು ನಾವು DC ಸಾಹೇಬ್ರಿಗೆ ಒಂದು ಮನವಿ ಕೊಡಕ್ ಬಂದಿದ್ದೀವಿ. ಇವತ್ತು ಅವರು ಅಕಸ್ಮಾತ್ ಅವ್ರಿಗೆ ಏನಾರೇ ಶಿಕ್ಷೆ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಕ್ ಇವತ್ತು ನಾವು ಎಲ್ಲಾ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಬಂದ್ ಇವತ್ತು DC ಸಾಹೇಬ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಹೋಳಿ ಹುಣ್ಣಿ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಆ ಹೋಳಿ ಹುಣ್ಣಿ ಹಬ್ಬವನ್ನು ಯಾವ ರೀತಿ ನಮ್ಮ ಸಮಾಜದ ಏನ ಸನಾತನ ಹಿಂದೂ ಧರ್ಮದ ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಆ ಹಬ್ಬ ಆಚರಣೆ ಅವ್ರಿಗೆ ಸಹಿಸ್ಕೊಳಕ್ ಆಗ್ಲಾರ್ದಕ್ಕ ಇವು ಹಿಂದೂ ಧರ್ಮದ ಏನ ಕಾರ್ಯಕ್ರಮ ಯಾವ ತರ ನಾವು ಇದನ್ನ ಕೆಡಿಸ್ಬೇಕು, ಯಾವ ತರ ಇದನ್ನ ನಾವು ಹಿಂದೂ ಯುವಕರಿಗೆ ನಾವು ಒಬ್ಬೊಬ್ಬರಿಗೆ ನಾವು ತೆಗಿಬೇಕನ್ನೋದು ಏನ ಇದು ಇಟ್ಟುಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಏನು ಕೊಲೆ ಮಾಡ್ತಾ ಇದ್ದಾರೆ, ಇಂಥವ್ರಿಗೆ ಕಠಿಣ ಕ್ರಮ ತಗೋಬೇಕು. ಇನ್ನೊಮ್ಮೆ ಇಂಥವ್ರು ಯಾರ್ಯಾರೇ ಮಾಡೇ ಇದ್ದಾರೆ ಅವರಿಗೆ ಬರಾಬರಿ ಅದನ್ನ ನಮ್ಮ ಏನ DC ಸಾಹೇಬ್ರಿಗೆ ಮನವಿ ಕೊಡತ್ತೀವಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ನಾವ್ ಇವತ್ತು ಮನವಿ ಕೊಡಕ್ ಬಂದಿದ್ದೀವಿ. ಭಾರತ ದೇಶದಲ್ಲಿ ಇರುವಂತ ಕೆಲವೊಂದು ಕಿಲಗೇಡಿಗಳು ಎಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಬಾಳಬೇಕು, ನಾವು ಚೆನ್ನಾಗಿ ನಾವು ನಡಿಬೇಕು ಅದಕ್ಕೆ ನಾವು ಎಲ್ಲರೂ ಹಿಂದೂ ಬಾಂಧವರು ನಾವು ಅನಿಸ್ಕೊಂಡೆವು. ಆದ್ರೆ ಕೆಲವೊಂದು ಕಿಲಗೇಡಿಗಳು ನಮ್ಮ ಹೋಳಿ ಹುಣ್ಣಿ ಹಬ್ಬದಲ್ಲಿ ಒಂದು ಸಣ್ಣ 6 ವರ್ಷದ ಮಗು ಒಂದು ರಂಗ್ ಆಡೋ ಟೈಮಿಗೆ ಒಂದು ಗುಲಾಲ್ ಆಡೋ ಟೈಮಿಗೆ ಒಂದು ಸ್ವಲ್ಪ ಬಣ್ಣ ಬೀಳ್ತದ. ಅಷ್ಟು ಮಾತಿಗೆ ಹೋಗಿ ಅಂಥವ್ರು ಮನೆಯಲ್ಲಿ ಹೋಗಿ ಹೇಳುದು ಆ ಅಕ್ಕವರಿಗೂ ಆ ನಮ್ಮ ತಾಯಿಯವರಿಗೂ ಅವರಿಗೂ ಸೋಬುದಿಲ್ಲ. ಅವ್ರು ಹೋಗಿ ಈ ರೀತಿ ಜಗಳ ಮಾಡಿಸೋದು, ಈ ರೀತಿ ಜಗಳ ಹಚ್ಚೋದು ಇದು ಸರಿ ಇಲ್ಲ. ಎಲ್ಲರೂ ಬರೀ ಅದೇ ರೀತಿ ಆದ್ರಂದ್ರೆ ಈ ದೇಶದ ಬಾಳೆ ಹ್ಯಾಂಗು ಅನ್ನುವಂತ ಮಾತು ಬರ್ತದ. ಈ ಹಬ್ಬನಲ್ಲಿ ಏನು ದೆಹಲಿಯಲ್ಲಿ ಏನೈತ ಉತ್ತಮ ಅನ್ನಂತ ಹುಡುಗ ಒಂದು ತರುಣ, ಅದು ದಲಿತರ ಮಗ, ದಲಿತರ ಅನ್ನುವಂತ ಕಾರಣಕ್ಕೆ ಹೊಡೆದಾರೋ ಏನ್ ನಾವು ಯಾವ ರೀತಿ ಹೊಡೆದಾರೋ ಅದು ನಮಗ್ ಗೊತ್ತಾಗಲ್ಲ ಆಗ್ಯದ. ಆ ರೀತಿ ನಾವು ಹೇಳುದು ಒಂದೇ, ಬರುವಂತ ದಿನಗಳಲ್ಲಿ ನಾವು ಈಗನು ಎಚ್ಚರಿಕೆ ಕೊಡ್ತೀವಿ. ಮೊದಲಿಂದು ಆ ರೀತಿ ಹಿಂದಕ್ಕೆ ಏನ್ ಮಾಡ್ಕೋತ ಬಂದಿರಿ ಮಾಡ್ಕೋತ ಹೋದ್ರಿ, ಈಗ ಅಂತ ರೀತಿ ನಡೆಯಂಗಿಲ್ಲ. ಇನ್ನು ಮುಂದೆ ಯಾವ ರೀತಿ ಬದುಕೋಬೇಕು, ಯಾವ ರೀತಿ ನಾವು ಕ್ಷತ್ರಿಯರು ಯಾವ ರೀತಿ ನಾವು ನಮ್ಮ ದೇಶ ನಾವು ಕಾಪಾಡ್ಕೋಬೇಕು ಅನ್ನೋದು ನಮಗೂ ಅರಿವು ಬಂದಿದೆ. ಈಗ ಒಬ್ಬರಿಗೂ ಇದೇ ರೀತಿ ಹೊಡೆದು ಕೊಲ್ಲೋದು ಈ ರೀತಿ ನೀವು ಮಾಡ್ತೀರಂದ್ರೆ ಇದು ನಡೆಯಂಗಿಲ್ಲ. ಇನ್ನು ಮುಂದೆ ನೀವು ಎಚ್ಚರಿಕೆಯಾಗಿ ಇರ್ರಿ. ಯಾರೇ ಏನು ಒಂದು ಸಣ್ಣ ಮಾತಿಗೂ ಇಟ್ಟಿಟ್ಟು ಮಾತಿರ್ತದ ಅದಕ್ಕೆ ನೀವು ಎಲ್ಲರೂ ಅಣ್ಣತಮ್ಮರ್ಗತೆ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ನಾವು ಸರ್ಕಾರಕ್ಕೂ ಕೂಡ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲರೂ ನಾವು ಹಿಂದೂ ಬಾಂಧವರು ಒಂದು ಎಚ್ಚರಿಕೆ ಕೊಡ್ಲಾಕ್ ಬಂದಿವಿ. ಇವತ್ತು ನಾವು ಬಂದಿದ್ದು ಒಂದು ಸಣ್ಣ ಒಂದು ಮನವಿ ಕೊಡ್ಲಾಕ
ಬರುವಂತ ದಿನಗಳಲ್ಲಿ ಅವರಿಗೆ ಫಾಶಿ ಸಜಾ ಆಗ್ಬೇಕಂತ ನಮ್ಮ ಆಶೆ ಐತಿ. ಒಂದ್ ವೇಳೆ ಅಲ್ಲಿದ್ದ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅವ್ರಿಗೆ ಒಂದು ಜೀವಾವಧಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರ ಬರುವಂತ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾವೆಲ್ಲಾ ಸಮಾಜದವ್ರು ನಾವ್ ಒಂದಾಗಿ ಹೋಗ್ಬೇಕು, ಎಲ್ಲಾರು ಚೆನ್ನಾಗಿ ಹೋಗ್ಬೇಕು ಅಂತ ಆಶೆ ಐತಿ. ಇದರಲ್ಲಿ ಏನು ಈ ರೀತಿಯ ಕಿಡಿಗೇಡಿಗಳು ಅದಾರ ಅಂತವ್ರಿಗೆ ಆ ಸಮಾಜದವ್ರು ಕೂಡ ಈಗ ನಮ್ಮ ಮುಸ್ಲಿಂ ಬಾಂಧವರು ಕೂಡ ಅವರಿಗೂ ಕ್ಷಮಿಸಬಾರದು. ಅಂತವ್ರಿಗೆ ಏನಿಲ್ಲ ಹುಳ ಇರ್ತದ ಅವ್ರಿಗೆ ಹೊರಗೆ ತೆಗಿಬೇಕು. ಈ ರೀತಿ ಇವರು ಏನ ಆತ್ಮಹತ್ಯೆ ಮಾಡುವಂತ ಜನ ಅದಾರ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು. ಒಂದೇಲೆ ಕಳಿಸ್ಲಿಲ್ಲ ಅಂದ್ರ ನಾವು ಮಾತ್ರ ಬರುವಂತ ದಿನಗಳು ಎಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀವಿ. ನಾವ್ ಯಾರು ಕೆಣಗವ್ರಲ್ಲ, ಕೆಣಗದ್ರೆ ಮಾತ್ರ ಈಗ ಬಿಡುವ ಮಾತ್ರ ಇಲ್ಲೇ ಇಲ್ಲ, ಇನ್ನು ಮುಂದೆ ಅದು ನಡೆಯಂಗಿಲ್ಲ. ನಾವೆಲ್ಲರೂ ಅರ್ಥಭಾಗತೆ ಬಾಳುವಂತ ಬಾಳೋನು. ಒಂದ್ ವೇಳೆ ಇದೇ ರೀತಿ ಆದ್ರೆ ಹಬ್ಬದಾಗ ನಿಮ್ ಹಬ್ಬ ಇದ್ದಾಗ ನಾವು ರಂಜಾನ್ ಇದ್ದಾಗ ನಾವ್ ಏನೈತ್ಲ ಎಲ್ಲರಿಗೂ ಸಹಕಾರ ಕೊಡ್ತೀವಿ. ಯಾಕಪ್ಪ ನಿಮ್ ಅಂಗಡಿ ಒಳಗ್ ನಾವು ಬಾಜಾರ್ ತಗೊಳುದಿಲ್ಲ, ನಿಂಬಲ್ಲಿ ನಾವು ಹೋಗಿ ಏನು ತಗೊಳುದಿಲ್ಲ, ಎಲ್ಲಾರು ನೀವು ಮಾಡ್ಕೋತೀರಿ. ಒಂದು ಏನಿದ್ರು ಒಂದ್ ಮೌಲಾದಾಗ ಒಂದ್ ಇದ್ದದ್ ಎಲ್ಲಾರು ಒಂದ್ ಗೆಲ್ಲಿ ಇರ್ತದ, ಅದ್ರಾಗ ನಾವು ಅಣತಮರ್ಗತೆ ಬಾಳ್ಬೇಕು. ಈ ರೀತಿ ಮಾಡುದು ಸರಿ ಇಲ್ಲ. ಎಲ್ಲಾರು ಅಣತಮರ್ಗತೆ ಬಾಳುದು ಚಲೋ. ಒಂದ್ ವೇಳೆ ಇಂಥವ್ರು ಯಾರು ಮಾಡಿರ್ತಾರ ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಂತ ನಾವೇನ್ ಬಂದಿವ್. ಎಲ್ಲಾರು ಕೂಡ ಎಚ್ಚರಿಕೆಯಾಗಿ ಹೇಳ್ತೀವಿ. ಇನ್ನು ಮುಂದೆ ಆ ರೀತಿ ಮಾಡಬಾರ್ದು, ಮಾಡದವರಿಗೆ ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಾವೆಲ್ಲರೂ ಒಕ್ಕಟ್ಟವಾಗಿ ಬರುವಂತ ದಿನಗಳಲ್ಲಿ ನಾವು ಎಲ್ಲರೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ